ನಮ್ಮೊಂದಿಗಿಲ್ಲದ, ನಟನೆಯಿಂದ ದೂರ ಉಳಿದಿರುವ ಕೆಲವು ನಟನಟಿಯರ ಕೊನೆಯ ಹಾಡಿನ ಬಗ್ಗೆ ವಿಡಿಯೋ ಮಾಡಿದ್ದೆ. ಆಗ ತುಂಬಾ ಜನ ಹೇಳಿದ್ರು, ಕೆಲವರು ಕಾಮೆಂಟ್ಸ್ ಹಾಕಿದ್ರು, ಇವರ ಕೊನೆಯ ಮಾತು ಯಾವುದು, ಆ ಬಗ್ಗೆ ವಿಡಿಯೋ ಮಾಡಿ ಅಂತ. ಅದಕ್ಕೆ ಕೆಲವು ನಟನಟಿಯರ ಕೊನೆಯ ಮಾತು ಅಥವಾ ಸಂಭಾಷಣೆಯ ಬಗ್ಗೆ ಈ ವಿಡಿಯೋ. ಕೆಲವರ ಕೊನೆಯ ಸೀನ್ಗಳು, ಮಾತುಗಳು ಕಾಕತಾಳೀಯ ಎಂಬಂತೆ ಅವರು ವಿದಾಯ ಹೇಳ್ತಿದ್ದಾರೇನೋ ಅನ್ಸತ್ತೆ. ನೀವೇ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಶಬ್ದವೇದಿ. ಅವರು ಆಡಿರುವ ಕೊನೆಯ ಮಾತು, ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮಮ್ಮನಿಗಿಂತ ದೇವರೇ ಇಲ್ಲ. ಕೊನೆಯದಾಗಿ ಅವ್ರು ಹೇಳಿರೋದು ತಾಯಿಯೇ ದೇವರು ಅಂತ. ನಮ್ಮಮ್ಮನಿಗಿಂತ ದೇವರೇ ಇಲ್ಲ. ವಿಷ್ಣುವರ್ಧನ್ ಅವರ ಕೊನೆಯ ಚಿತ್ರ ಆಪ್ತ ರಕ್ಷಕ. ಕೊನೆಯ ಸಿನಿಮಾದ ಕೊನೆಯ ಸೀನ್ನಲ್ಲಿ ಅವರು ಎಲ್ಲರಿಗೂ ಕೃತಜ್ಞತೆ ಹೇಳಿದ್ದಾರೆ. ಕೃತಜ್ಞತೆ ಹೇಳಬೇಕಾಗಿರೋದು ನಮಗಲ್ಲ, ಅವ್ರಿಗೆ, ನಮ್ಮ ಆಪ್ತರಿಗೆ, ನಮ್ಮ ಆಪ್ತ ರಕ್ಷಕರಿಗೆ. ಅಂಬರೀಷ್ ಅವರ ಕೊನೆಯ ಚಿತ್ರ ಅಂಬಿ ನಿಂಗ್ ವಯಸ್ಸಾಯ್ತು. ಅವರ ಕೊನೆಯ ಡೈಲಾಗ್, ಜೀವನದಲ್ಲಿ ಇದು 2ನೇ ಸಲ ಮನೆ ಬಿಟ್ಟು ಬರ್ತಾ ಇರೋದು ನಿನಗೋಸ್ಕರ. ಜೊತೆಗೆ ಚಿತ್ರದ ಕೊನೆಯ ಸೀನ್ ನಲ್ಲಿ ಟಾಟಾ ಮಾಡ್ತಾ ಹೊರಟು ಹೋಗ್ತಾರೆ ಅಂಬರೀಷ್ ಅವರು. ನಿಜ ಜೀವನದಲ್ಲೂ ಹಾಗೆ ಮಾಡಿದ್ರು ಅಲ್ವಾ? ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನ ಅಗಲಿ ಅಭಿಮಾನಿಗಳ ಮನಸ್ಸಲ್ಲಿ ದೇವರೇ ಆಗ್ಬಿಟ್ರು. ಅವರ ಕೊನೆಯ ಚಿತ್ರ ಲಕ್ಕಿ ಮ್ಯಾನ್ ನಲ್ಲಿ ದೇವರಾಗೆ ನಟಿಸಿದ್ರು. ಅವರ ಕೊನೆಯ ಡೈಲಾಗ್, ಕಂಡೀಷನ್ ನಂಬರ್ 3, ಅಕಸ್ಮಾತ್ ಯಾರಾದ್ರೂ ಬಾಯ್ ಬಿಟ್ಟಿಯೋ ಯಾರು ಮಾಡಬೇಡಿ. ಅಪಘಾತದಲ್ಲಿ ನಮ್ಮ ನಗಲಿದ ನಟಿ ಸೌಂದರ್ಯ. ಇವರು ನಟಿಸಿದ ಕೊನೆಯ ಕನ್ನಡ ಚಿತ್ರ ಆಪ್ತಮಿತ್ರ. ಅವರ ಕೊನೆಯ ಮಾತು, ನಿಮ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವರು ಥ್ಯಾಂಕ್ಸ್ ಹೇಳೋದೇ ಕೊನೆ ಮಾತಾಯ್ತು ನೋಡಿ. ನಿಮ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಶಂಕರ್ ನಾಗ್ ಅವರು ಕೂಡ ಅಪಘಾತದಲ್ಲಿ ನಮ್ಮನ್ನ ಅಗಲಿದ್ರು. ಅವರ ಕೊನೆಯ ಚಿತ್ರ ಪ್ರಾಣ ಸ್ನೇಹಿತ. ಅವರ ಕೊನೆಯ ಡೈಲಾಗ್, ಅನ್ನದ ಋಣ ತೀರ್ಸೋಕೆ ನಾವು ತೃಪ್ತಿಯಿಂದ ಕೆಲಸ ಮಾಡಿದೀವಿ ಅಷ್ಟ. ನಟಿ ಮಂಜುಳಾ. ಇವರ ಕೊನೆಯ ಚಿತ್ರ ಸಾವಿರ ಸುಳ್ಳು. ಅವರ ಕೊನೆಯ ಸಂಭಾಷಣೆ, ನಾನು ನಿಮ್ಗೆ ಮೊದಲೇ ಹೇಳಿದ್ದು ಈ ನಾಟಕ ಎಲ್ಲ ಬೇಡ ಅಂತ. ನಟಿ ಆರತಿ ಚಿತ್ರರಂಗದಿಂದ ನಿವೃತ್ತಿ ಪಡೆಯೋ ಮುಂಚೆ ನಟಿಸಿದ ಕೊನೆಯ ಚಿತ್ರ ಟೈಗರ್. ಅವರ ಕೊನೆಯ ಮಾತು, ನನ್ನ ಗಂಡನ ಆದರ್ಶನ ಶಾಶ್ವತವಾಗಿ ನಿಲ್ಸಕ್ಕೋಸ್ಕರ ನನ್ನ ಆಯುಸ್ನಿ ಧಾರೆ ಎರಿಯೋಕ್ ಸಿದ್ಧ. ಇನ್ನು ಹಿರಿಯ ನಟ ರಾಜೇಶ್ ಅವರ ನಿಧನ ನಂತರ ರಿಲೀಸ್ ಆದ ಅವರ ಕೊನೆಯ ಚಿತ್ರ ಓಲ್ಡ್ ಮಾಂಕ್. ಅದರಲ್ಲಿ ಅವರು ಹೇಳಿದ ಕೊನೆಯ ಡೈಲಾಗ್ ಕೇಳಿ. ಅವನ ಅಕೌಂಟ್ ಇಂದ ದುಡ್ಡು ಟ್ರಾನ್ಸ್ಫರ್ ಮಾಡಿಸೋ ಜವಾಬ್ದಾರಿ ನಿಮ್ದು. ಇನ್ನು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ನಗಲಿದ ಸುಂದರ ನಟ ಸುನೀಲ್. ಅವರ ಕೊನೆಯ ಚಿತ್ರ ಪಂಜರದ ಗಿಳಿ. ಅವರು ಹೇಳಿದ ಕೊನೆಯ ಮಾತು, ಸಭ್ಯತೆ ಅನ್ನೋದು ಬರೀ ಥಳಕು ನಡೆಯಲ್ಲ, ಅಂತರಂಗದ ಪವಿತ್ರ ಭಾವನೆ. ನೂರಾರು ಚಿತ್ರಗಳಲ್ಲಿ ನಟಿಸಿ ಜನಮಾನಸದಲ್ಲಿ ಅಚ್ಚಳಿಯದೆ ನಿಂತಿರುವ ನಟ KS ಅಶ್ವಥ್ ಅವರು. ಇವರು ನಟಿಸಿದ ಕೊನೆಯ ಚಿತ್ರ ಭೂಪತಿ. ಅವರ ಕೊನೆ ಡೈಲಾಗ್ ಅಲ್ಲಿ ನಮಸ್ಕಾರ ಹೇಳಿ ಹೋಗಿದ್ದಾರೆ ನೋಡಿ. ಭೂಮಿ ಮೇಲೆ ಒಳ್ಳೆ ಮುಖ್ಯಮಂತ್ರಿಗಿದ್ದ ಒಳ್ಳೆ ಮನುಷ್ಯನಿಗೆ ಬೆಲೆ ಜಾಸ್ತಿ. ಬರ್ತೀನಿ, ನಮಸ್ಕಾರ. ಇನ್ನು ಟೈಗರ್ ಪ್ರಭಾಕರ್ ಅವರ ಕೊನೆಯ ಚಿತ್ರ ಗುಡ್ ಬ್ಯಾಡ್ ಅಗ್ಲಿ. ಕಥೆ, ಚಿತ್ರಕಥೆ, ಡೈಲಾಗ್ ಅನ್ನ ಬರೆದು ನಿರ್ದೇಶನ ಕೂಡ ಮಾಡಿದ್ರು. ಈ ಚಿತ್ರ ಅವರ ಮರಣ ನಂತರ ಬಿಡುಗಡೆಯಾಯಿತು. ಅವರು ಹೇಳಿದ ಕೊನೆಯ ಮಾತು, ಮುಂದಿನ ಜನ್ಮ ಅಂತ ನಿನಗಿದ್ರೆ ಈ ಜನ್ಮದಲ್ಲಿ ನಾನು ಹೇಳಿದ್ದನ್ನ ಜ್ಞಾಪಿಸ್ಕೋ. ಕನ್ನಡ ಚಿತ್ರರಂಗದಲ್ಲಿ ಅಮ್ಮ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋರು ಪಂಡ್ರಿಬಾಯಿ ಅವರು. ಇವರು ನಟಿಸಿದ ಕೊನೆಯ ಚಿತ್ರ ಹ್ಯಾಟ್ಸ್ ಆಫ್ ಇಂಡಿಯಾ. ಅವರು ಹೇಳಿದ ಕೊನೆಯ ಡೈಲಾಗ್ ಕೇಳಿ. ಸೇವೆಯಲ್ಲಿ ಇರೋರಿಗೆ ಕೈ ಹೋದ್ರೂ ಪರವಾಗಿಲ್ಲ, ಕಾಲು ಹೋದ್ರೂ ಪರವಾಗಿಲ್ಲ, ಕೊನೆ ಉಸಿರು ಇರೋವರೆಗೂ ಕಲಾ ಸೇವೆಯಲ್ಲೇ ಮುಂದುವರಿಬೇಕು. ದೇವರು ಒಳ್ಳೇದ್ ಮಾಡ್ಲಿ. ಹೋಗ್ಬಿಟ್ಟು ಬನ್ನಿ. ಜೈ ಹಿಂದ್. ಇನ್ನು ಮತ್ತೊಬ್ಬ ಹಿರಿಯ ನಟಿ ಲೀಲಾವತಿ. ಅವರ ಕೊನೆಯ ಚಿತ್ರ ಯಾರದು. ಅವರೇ ನಿರ್ಮಾಣ ಮಾಡಿದ್ದು. ವಿನೋದ್ ರಾಜ್ ಅವರು ನಾಯಕರಾಗಿದ್ರು. ಆ ಚಿತ್ರದ ಅವರ ಕೊನೆಯ ಸಂಭಾಷಣೆ, ಯಾವ ತಪ್ಪು ಮಾಡ್ಲಿಲ್ವೇ, ಅವ್ರು ಯಾಕೆ ನನ್ನ ಮಗನ ಕೊಂದ್ರು ಇನ್ಸ್ಪೆಕ್ಟ್ರೆ.
ಬಹುಭಾಷಾ ತಾರೆ ಬಿ ಸರೋಜಾದೇವಿಯವರು ಒಂದು ದೊಡ್ಡ ಗ್ಯಾಪ್ ತಗೊಂಡು ನಂತರ ನಟಿಸಿದ ಚಿತ್ರ ನಟ ಸಾರ್ವಭೌಮ. ಇದು ಅವರ ಕೊನೆಯ ಚಿತ್ರ. ಅವರು ಹೇಳಿದ ಕೊನೆಯ ಸಂಭಾಷಣೆ ಕೇಳ್ನೋಡಿ. ನೋಡ್ತಾ ಇದ್ರೆ ಚಿಕ್ಕ ಹುಡುಗಿನ ಹಾಗೆ ಕಾಡ್ತಾ ಇದ್ಯಾ? ಕೇಳು. ಕೆಲವು ನಟ ನಟಿಯರ ಕೊನೆಯ ಮಾತು ಅಥವಾ ಕೊನೆಯ ಸಂಭಾಷಣೆ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ಸಾಕಷ್ಟು ನಟ ನಟಿಯರಿದ್ದಾರೆ. ವಿಡಿಯೋ ನೋಡ್ತಾ ನಿಮಗೆ ಯಾರು ಜ್ಞಾಪಕ ಬಂದ್ರು ಕೆಳಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.